ಕರುನಾಡಲ್ಲಿ ಈ ಬಾರಿ ಬರದ ಛಾಯೆ ಆವರಿಸುವ ಆತಂಕ ಶುರುವಾಗಿದೆ. ಯಾಕಂದ್ರೆ ಮುಂಗಾರು ಮಳೆ ಚೆಲ್ಲಾಟವಾಡ್ತಿದ್ದು ಹೇಳ್ಕೊಳ್ಳೋ ಮಟ್ಟಕ್ಕೆ ಮಳೆಯೂ ಆಗ್ತಿಲ್ಲ. ಎಲ್ ನಿನೋ ಎಫೆಕ್ಟ್ನಿಂದಾಗಿ ಮಳೆ ಕಡಿಮೆ ಆಗಲಿದೆ ಅಂತ ಎಚ್ಚರಿಕೆ ಸಂದೇಶವೂ ಕೂಡ ಬಂದಿದೆ. ಮಳೆಯಿಂದಾಗಿ ಸ್ವಲ್ಪ ಅಡಚಣೆ ಆಗ್ತಾ ಉಂಟು. ಜೂನ್ ತಿಂಗಳಲ್ಲಿ ತುಫಾನು ಆಗುವ ನಿರೀಕ್ಷೆ ಸ್ವಲ್ಪ ಕಮ್ಮಿ ಅಂತ ಕಾಣ್ತೇನೆ ನಮಗೆ. ಕಳೆದ ವರ್ಷ ಇಷ್ಟೊತ್ತಿಗೆ ಆಗಲೇ ನಮ್ಮದು 25,000 ಹೆಕ್ಟರ್ ಬಿತ್ತನೆ ಆಗಿತ್ತು. ಈ ವರ್ಷ ಕೇವಲ ಇನ್ನೊಂದು 3,000 ಹೆಕ್ಟರ್ ಮಾತ್ರ ಬಿತ್ತನೆ ಆಗಿದೆ. ಮುಂಗಾರು ಶುರುವಾಗಿ ಒಂದು ವಾರವೇ ಕಳೆದೋಯ್ತು. ಆದರೆ ಇವತ್ತಿನವರೆಗೂ ಹೇಳ್ಕೊಳ್ಳುವಂಥ ಮಳೆಯಾಗಿಲ್ಲ. ಕೆರೆಕಟ್ಟೆಗಳಿಗೆ ನೀರೂ ಸಹ ತುಂಬಿಲ್ಲ. ಮುಂಗಾರು ಶುರುವಾಗ್ತಿದ್ದಂತೆ ಊರೂರಲ್ಲೂ ವರುಣದೇವ ಅಬ್ಬರಿಸುವುದಕ್ಕೆ ಶುರು ಮಾಡುತ್ತಿದ್ದ. ಸಾಕಪ್ಪ ಈ ಮಳೆ ಸಹವಾಸ ಅನ್ನೋ ರೇಂಜ್ಗೆ ರೋಸಿ ಹೋಗುವಂತೆ ಮಾಡುತ್ತಿದ್ದ. ಆದರೆ ಈ ಬಾರಿ ಮುಂಗಾರಿನ ಕಣ್ಣಾಮುಚ್ಚಾಲೆ ಶುರುವಾಗಿದೆ. ಮಳೆಗಾಲ ಶುರುವಾದ ಹೊತ್ತಲ್ಲೇ ಶಾಕಿಂಗ್ ನ್ಯೂಸ್ ಒಂದು ಬರಸಿಡಿಲಿನಂತೆ ಬಂದಪ್ಪಳಿಸಿದೆ. ಈ ಬಾರಿ ಮಳೆರಾಯ ಕೈಕೊಡಲಿದ್ದು ಹೇಳ್ಕೊಳ್ಳೋ ಮಟ್ಟಿಗೆ ಮಳೆಯಾಗಲ್ವಂತೆ. ಎಲ್ ನಿನೋ ಪ್ರಭಾವದಿಂದಾಗಿ ದಕ್ಷಿಣದ ಭಾರತದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ತಗ್ಗಲಿದೆಯಂತೆ. ಹೀಗಾಗಿ ಬರಗಾಲದ ಆತಂಕ ಶುರುವಾಗಿದೆ. ಕರುನಾಡಲ್ಲಿ ಕೈಕೊಟ್ಟ ಮುಂಗಾರು ಮಳೆ, ಎಲ್ ನಿನೋ ಎಫೆಕ್ಟ್ ಅಪ್ಪಳಿಸುತ್ತಾ ಬರಸಿಡಿಲು. ಭಾರತೀಯ ಹವಾಮಾನ ಇಲಾಖೆ ದೊಡ್ಡ ಎಚ್ಚರಿಕೆಯ ಸಂದೇಶ ರವಾನಿಸಿದೆ. ಈ ಬಾರಿ ಸಾಧಾರಣಕ್ಕಿಂತಲೂ ಕಡಿಮೆ ಮುಂಗಾರು ಸುರಿಯಲಿದೆ ಅಂತ ಮುನ್ಸೂಚನೆ ನೀಡಿದೆ. ಹೀಗಾಗಿ ರೈತಾಪಿ ವರ್ಗದಲ್ಲಿ ಬರದ ಕಾರ್ಮೋಡ ಆವರಿಸುವುದಕ್ಕೆ ಶುರುವಾಗಿದೆ. ಇದೇ ತಿಂಗಳ 4ನೇ ತಾರೀಕು ಕೇರಳ ಪ್ರವೇಶಿಸಿರೋ ಮುಂಗಾರು ಅಲ್ಲಲ್ಲಿ ಮಳೆಯಾಗಿದ್ದು ಬಿಟ್ರೆ ಎಲ್ಲಾ ಕಡೆ ಸುರಿದಿಲ್ಲ. ಮಲೆನಾಡು ಹಾಗೂ ಕರಾವಳಿಯಲ್ಲೇ ಈ ಬಾರಿಯ ಮುಂಗಾರು ತಣ್ಣಗಾಗಿದೆ. ಉತ್ತರದ ಒಂದಿಷ್ಟು ಜಿಲ್ಲೆಗಳಲ್ಲಿ ಅಲ್ಪ ಮಳೆಯಾಗಿದ್ದು ಬಿಟ್ರೆ ಹೇಳ್ಕೊಳ್ಳುವಂಥ ಮಳೆ ಸುರಿಯುತ್ತಿಲ್ಲ. ಹೀಗಾಗಿ ಮಳೆಯ ಆತಂಕ ಜನರನ್ನ ಕಾಡುವುದಕ್ಕೆ ಶುರುವಾಗಿದೆ. ಇದಕ್ಕೆ ಕಾರಣವಾಗಿರೋದೇ ಎಲ್ ನಿನೋ ಅನ್ನೋ ಜಾಲ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಭಾರತದಲ್ಲಿ ಮುಂಗಾರಿನ ಅಬ್ಬರವಿರುತ್ತೆ. ಈ ಅವಧಿಯಲ್ಲಿ ಸುರಿಯೋ ಮಳೆಯನ್ನೇ ದೇಶದ ರೈತಾಪಿ ಸಮುದಾಯ ಹಾಗೂ ದೇಶದ ಆರ್ಥಿಕತೆ ಅವಲಂಬಿಸಿರೋದು. ಆದರೆ ಎಲ್ ನಿನೋ ಎಫೆಕ್ಟ್ ಮುಂಗಾರಿನ ಹೊಡೆತ ಕೊಟ್ಟಿದೆ. ಹಾಗಿದ್ರೆ ಈ ಎಲ್ ನಿನೋ ಅಂದ್ರೆ ಏನು ಅಂತ ನೋಡೋದಾದ್ರೆ, ಎಲ್ ನಿನೋ ಅಂದ್ರೆ ಪೆಸಿಫಿಕ್ ಸಮುದ್ರದಲ್ಲಿ ನಡೆಯುವ ಒಂದು ವಿದ್ಯಮಾನ. ವಿಶ್ವದಾದ್ಯಂತ ಮಳೆ ಹೇಗಾಗಲಿದೆ ಅನ್ನೋದು ಇದರಿಂದಲೇ ನಿರ್ಧಾರವಾಗುತ್ತೆ. ಸಾಮಾನ್ಯವಾಗಿ ಆಸ್ಟ್ರೇಲಿಯಾ ಭಾಗದಲ್ಲಿ ನೀರು ಬೆಚ್ಚಗಿದ್ರೆ ದಕ್ಷಿಣ ಅಮೆರಿಕಾದ ಸಮುದ್ರದ ಬಳಿ ಅದು ತಂಪಾಗಿರುತ್ತದೆ. ಈ ವೇಳೆ ಬೆಚ್ಚಗಿನ ನೀರು ತಂಪು ಪ್ರದೇಶದತ್ತ ಸಾಗುತ್ತಿದ್ದಂತೆ ಅಲ್ಲಿನ ನೀರು ಬಿಸಿಯಾಗುತ್ತಾ ಹೋಗುತ್ತೆ. ಇದರಿಂದಾಗಿ ಭಾರತದ ಆಗಸದಲ್ಲಿ ರಚನೆಯಾಗುವ ಮೋಡಗಳ ಪ್ರಮಾಣ ತಗ್ಗುತ್ತದೆ. ಇದರ ಪರಿಣಾಮ ಭಾರತದಲ್ಲಿ ಮುಂಗಾರು ಮಳೆ ಕೊರತೆ ಉಂಟಾಗುತ್ತೆ. 2000ನೇ ಇಸವಿಯಿಂದ ಇಲ್ಲಿವರೆಗೆ ಒಟ್ಟು 4 ಬಾರಿ ದೇಶದಲ್ಲಿ ಇದೇ ರೀತಿಯ ಪರಿಣಾಮ ಬೀರಿದೆ. 2002, 2009, 2015 ಮತ್ತು 2023ರಲ್ಲೂ ಬರಗಾಲದ ಛಾಯೆ ಆವರಿಸಿತ್ತು. ಇದೀಗ ಮತ್ತೊಮ್ಮೆ ಇದೇ ಸಂಕಷ್ಟದ ಆತಂಕ ಶುರುವಾಗಿದೆ. ಭಾರತದಂಥ ಉಪಖಂಡದಲ್ಲಿ ನಾವು ಯಾವಾಗಲೂ ಹೆಚ್ಚು ಒಂದು ಮಳೆಯ ಮೇಲೆ ಅಥವಾ ಒಂದು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಏನು ಹೇಳ್ತೀವಿ ಅದರ ಮೇಲೆ ಹೆಚ್ಚು ಅವಲಂಬಿತವಾಗಿರ್ತೀವಿ. ಈ ಮಳೆಯ ಮೇಲೆ, ಈ ಸೌತ್ ವೆಸ್ಟ್ ಮಾನ್ಸೂನ್ ಮಳೆಯ ಮೇಲೆ ಈ ಒಂದು ಎಲ್ ನಿನೋ ಇಂಪ್ಯಾಕ್ಟು ಹೆಚ್ಚು ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ ಇಂತಹ ವರ್ಷಗಳಲ್ಲಿ ನಮಗೆ ಈ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ ಸಹಜ. ಮಂಗಳೂರಲ್ಲಿ ಅಬ್ಬರಿಸಲಿಲ್ಲ ಮುಂಗಾರು ಮಳೆ. ಕೇರಳಕ್ಕೆ ಮುಂಗಾರು ಎಂಟ್ರಿ ಕೊಡ್ತಿದ್ದಂತೆ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲೇ ಅತ್ಯಧಿಕ ಮಳೆಯಾಗ್ತಿತ್ತು. ಇದು ವಾಡಿಕೆಯೂ ಹೌದು. ಆದರೆ ಈ ಬಾರಿ ಅದ್ಯಾಕೋ ವರುಣದೇವ ಮುನಿಸ್ಕೊಂಡಂತೆ ಕಾಣುತ್ತಿದೆ. ಈ ಬಾರಿ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗಿಲ್ಲ. ಹೀಗಾಗಿ ಕೃಷಿ ಚಟುವಟಿಕೆ ಮೇಲೂ ದೊಡ್ಡ ಪರಿಣಾಮ ಬೀರೋ ಆತಂಕ ಶುರುವಾಗಿದ್ದು, ನಾಡದೋಣಿ ಮೀನುಗಾರರಿಗೂ ಜೀವನೋಪಾಯದ ಆತಂಕ ಎದುರಾಗಿದೆ. ಯಾಕಂದ್ರೆ ಸಮುದ್ರ ಮಂಥನವಾಗದೇ ಇದ್ದಲ್ಲಿ ಮೀನುಗಳ ಸಂತಾನೋತ್ಪತ್ತಿ ಕಡಿಮೆಯಾಗುತ್ತೆ. ಹೀಗಾಗಿ ಮೀನುಗಾರರಲ್ಲಿ ಮುಂಗಾರಿನ ಕಾರ್ಮೋಡ ಆವರಿಸಿದೆ. ಜೂನ್ ಫಸ್ಟಿಗೆ ನಮಗೆ ತುಫಾನ್ ಪ್ರಾರಂಭ ಆದರೆ ನಮಗೆ ಜೂನ್ 25 ತಾರೀಕಿಗೆ ಮೀನುಗಾರಿಕೆ ನಮಗೆ ಆರಂಭ ಮಾಡಬಹುದು. ಒಳ್ಳೆ ರೀತಿಯ ಮೀನುಗಾರಿಕೆ ಆಗುವಂಥದ್ದು. ಆದರೆ ಈಗ ನೋಡುವಾಗ ಈಗ ಕ್ಲೈಮೇಟ್ ನೋಡುವಾಗ
ಈ ಒಂದು ಜೂನ್ ತಿಂಗಳಲ್ಲಿ ತುಫಾನು ಆಗುವ ನಿರೀಕ್ಷೆ ಸ್ವಲ್ಪ ಕಮ್ಮಿ ಅಂತ ಕಾಣ್ತದೆ ನಮಗೆ. ಭತ್ತ ಬಿತ್ತಿದ ರೈತರಿಗೆ ಶುರುವಾಗಿದೆ ನಡುಕ. ಕಳೆದ ವರ್ಷ ಜೂನ್ 15ರೊಳಗೆ ಸಾಕಪ್ಪ ಸಾಕು ಎನ್ನುವಷ್ಟು ಮಳೆಯಾಗಿತ್ತು. ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಿದ್ದವು. ಆದರೆ ಈ ಬಾರಿ ಬಾಯ್ಬಿಟ್ಟ ಭೂಮಿಗೂ ಸರಿಯಾಗಿ ನೀರು ಬಿದ್ದಿಲ್ಲ. ಕರಾವಳಿ ಜಿಲ್ಲೆಯಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದ್ರೂ ಕೂಡ ಮಳೆ ಮಾತ್ರ ಬೀಳುತ್ತಿಲ್ಲ. ಹೀಗಾಗಿ ಭತ್ತದ ಬಿತ್ತನೆ ಮಾಡಿದ್ದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಸರಾಸರಿ 35.7 ಮಿಲಿಮೀಟರ್ ಮಳೆಯಷ್ಟೇ ದಾಖಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿಕೊಂಡ್ರೆ ಇದು ಲೆಕ್ಕಕ್ಕೇ ಇಲ್ಲ. ಆರಂಭದಲ್ಲಿ ಬಿದ್ದ ಮಳೆಗೆ ರೈತರು ಬಿತ್ತನೆ ಮಾಡಿದ್ದಾರೆ. ಆದ್ರೀಗ ಹನಿ ಮಳೆಯಾಗ್ತಿಲ್ಲ. ಹೀಗಾಗಿ ಬಿತ್ತಿದ ಬೀಜಗಳು ಎಲ್ಲಿ ಒಣಗಿ ಹೋಗ್ತಾವೋ ಅನ್ನೋ ಆತಂಕ ರೈತರನ್ನ ಕಾಡುವುದಕ್ಕೆ ಶುರುವಾಗಿದೆ. ಈ ಬಾರಿ ಮಳೆ ಸ್ವಲ್ಪ ವಿಳಂಬ ಆಗ್ತಾ ಉಂಟು. ಕಳೆದ ಬಾರಿ ನಾವು ಸಹ ಈ ಇರಿಗೇಷನ್ ಅವರ ಚಾಪಿನೇಜಿ ತಂದು ನಾಟಿ ಮಾಡಿದ್ದು. ಅಂದರೆ ಸ್ವಲ್ಪ ದೊಡ್ಡದಿತ್ತು ಅದು. ಅದನ್ನು ಮಾಡಿ ನಾವು ಒಳ್ಳೆ ಬೆಳೆ ಬಂದಿದೆ ಕಳೆದ ವರ್ಷ. ಈ ಸಲ ನೇಜಿ ಎಲ್ಲ ಸ್ವಲ್ಪ ಇದು ಮಳೆಯಿಂದಾಗಿ ಸ್ವಲ್ಪ ಅಡಚಣೆ ಆಗ್ತಾ ಉಂಟು. ಕರಾವಳಿ ಭಾಗದಲ್ಲಿ ಉತ್ತಮ ಮಳೆ ಆಗ್ತದೆ ಅಂತ ಒಂದಿಷ್ಟು ನಿರೀಕ್ಷೆಯಲ್ಲಿ ಇಟ್ಕೊಂಡ ರೈತರಿಗೆ ಈ ಬಾರಿ ಒಂದಿಷ್ಟು ಆತಂಕ ನಿರ್ಮಾಣವಾಗಿದೆ. ಮೇ ಅಂತ್ಯದಲ್ಲೇ ಮಳೆ ಆಗ್ತದೆ ಅಂತ ಹವಾಮಾನ ಇಲಾಖೆ ಸೂಚನೆ ನೀಡಿದ್ದು, ಆದರೆ ಜೂನ್ ಮೊದಲ ವಾರದಿಂದಲೂ ಮಳೆಯ ಪ್ರಮಾಣ ಕಡಿಮೆ ಆಗ್ತಿದ್ದು. ಇದು ನೇರವಾಗಿ ಭತ್ತ ಬೆಳೆಯ ಮಾಡುವಂಥ ರೈತರಿಗೆ ಪರಿಣಾಮ ಬೀರುವಂಥದ್ದು. ಒಂದಿಷ್ಟು ರೈತರು ಇನ್ನೂ ಕೂಡ ಗೆದ್ದೆಯನ್ನು ಉಳುಮೆ ಮಾಡಲಿಕ್ಕೆ ಹಿಂದೇಟು ಹಾಕ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಭತ್ತ ಬೇಸಾಯ ಮಾಡುವಂಥ ರೈತರು ಒಂದಿಷ್ಟು ಸಮಸ್ಯೆಗೀಡಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಮುಂಗಾರು ಮತ್ತಷ್ಟು ಚುರುಕುಗೊಂಡು ರೈತರಿಗೆ ಪೂರಕವಾಗಿ ಮಳೆ ಬಿದ್ದಾಗ ಮಾತ್ರ ರೈತರಿಗೆ ಉತ್ತಮ ಆದಾಯ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾಗಿರುವಂಥದ್ದು. ಮುಂಗಾರು ಶುರುವಾದ್ರೂ ಕೆಆರ್ಎಸ್ ಖಾಲಿ. ಕಳೆದ ಬಾರಿ ಇಷ್ಟೊತ್ತಿಗೆ ವರುಣದೇವ ಅಬ್ಬರಿಸಿ ಬೊಬ್ಬಿರ್ದಿದ್ದ. ಕಾವೇರಿ ಕೊಳ್ಳದಲ್ಲಿ ಭರ್ಜರಿ ಮಳೆಯಾಗಿದ್ರಿಂದ ಕೆಆರ್ಎಸ್ ಡ್ಯಾಂ ತುಂಬಿ ತುಳುಕ್ತಿತ್ತು. ಆದರೆ ಈ ಬಾರಿ ಕೆಆರ್ಎಸ್ ಜಲಾಶಯಕ್ಕೆ ಹನಿ ನೀರು ಹರಿದು ಬಂದಿಲ್ಲ. ಬಿರು ಬೇಸಿಗೆಯ ಪರಿಣಾಮ ಜಲಾಶಯದ ನೀರು ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಿದ್ದು ಡ್ಯಾಂನ ನೀರಿನ ಮಟ್ಟ 81 ಅಡಿಗೆ ಕುಸಿದಿದೆ. ಇದು ಜಿಲ್ಲೆಯ ಜನರ ನಿದ್ದೆಗೆಡಿಸಿದೆ. ಕಳೆದ ವರ್ಷ ಇದೇ ತಿಂಗಳ 30ನೇ ತಾರೀಕು ಮಾಜಿ ಸಿಎಂ ಸಿದ್ದರಾಮಯ್ಯ ಕೆಆರ್ಎಸ್ಗೆ ಬಾಗಿನ ಅರ್ಪಿಸಿದ್ರು. ಬಾಗಲಕೋಟೆಯಲ್ಲೂ ವರುಣನ ಕಣ್ಣಾಮುಚ್ಚಾಲೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ವರುಣದೇವ ಮಂಕಾಗಿ ಹೋಗಿದ್ದಾನೆ. ಮುಂಗಾರು ಶುರುವಾದ 2-3 ದಿನದಲ್ಲಿ ಭಾರೀ ಮಳೆಯಾಗಿತ್ತು. ಮೇಲಿಂದ ಮೇಲೆ ಸುರಿದ ಮಳೆ ಜನರನ್ನ ಬೆಚ್ಚ ಬೀಳಿಸಿತ್ತು. ಇದರ ಪರಿಣಾಮ 42 ಮನೆಗಳು ನೆಲಕ್ಕಪ್ಪಳಿಸಿದ್ದು ಮನೆ ಕಳೆದುಕೊಂಡವರು ಕಣ್ಣೀರಿಡುತ್ತಿದ್ದಾರೆ. ಇನ್ನೇನು ಮುಂಗಾರು ಜೋರಾಯಿತು, ಹಿಡಿದ ಮಳೆ ಬಿಡಲ್ಲ ಅಂದ್ಕೊಂಡ್ರೆ ಆಗ್ತಿರೋದೇ ಬೇರೆ. ನಿಧಾನಕ್ಕೆ ತಣ್ಣಗಾದ ವರುಣದೇವ ಕಣ್ಮರೆಯಾಗಿ ಹೋಗಿದ್ದಾನೆ. ಮಳೆ ಕೈಕೊಟ್ಟಿದ್ದರಿಂದ ಬಿತ್ತನೆ ಪ್ರಮಾಣ ಭಾರೀ ಮಟ್ಟದಲ್ಲಿ ಕಮ್ಮಿಯಾಗಿದೆ. ಕಳೆದ ವರ್ಷ ಈ ಅವಧಿಯಲ್ಲಿ 25,000 ಹೆಕ್ಟೇರ್ ಜಾಗದಲ್ಲಿ ಬಿತ್ತನೆ ನಡೆದಿತ್ತು. ಆದರೆ ಈ ಬಾರಿ ಕೇವಲ 3,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಎಂಡಿಂಗ್ ಮಳೆ ಆಗಿದ ಕಾರಣಕ್ಕೆ ನಮ್ಮ ತತಿಗಳು ಭಾಳ ತಪ್ಪಿಟ್ಟವು. ಯಾಕಂದ್ರೆ ಅವು ಈ ತರ ಮಳಿ 4-5 ದಿನ ಗಂಟ್ಲೆ ಕಂಟಿನ್ಯೂ ಹೊಡೆದ್ರ ಬೆಳಿ ಯಾವುದು ನಾಟಂಗಿಲ್ರಿ. ಕಳೆದ ವರ್ಷ ಇಷ್ಟೊತ್ತಿಗೆ ಆಗಲೇ ನಮ್ಮದು 25,000 ಹೆಕ್ಟರ್ ಬಿತ್ತನೆ ಆಗಿತ್ತು. ಈ ವರ್ಷ ಕೇವಲ ಇನ್ನೊಂದು 3,000 ಹೆಕ್ಟರ್ ಮಾತ್ರ ಬಿತ್ತನೆ ಆಗಿದೆ. ಹೋದ ವರ್ಷ ಏಪ್ರಿಲ್ ಮೇನಲ್ಲಿ ಒಳ್ಳೆ ಮಳೆ ಆಗಿತ್ತು. ಜುಲೈ ಮತ್ತು ಆಗಸ್ಟ್ ಅಲ್ಲಿ ಸ್ವಲ್ಪ ಗ್ಯಾಪ್ ಆಗ್ಬೋದಂದು ನಮ್ಮ ಹವಾಮಾನ ಇಲಾಖೆ ವರದಿ ಇದೆ. ಒಟ್ಟಿನಲ್ಲಿ ಮುಂಗಾರು ಮಳೆ ದಿನದಿಂದ ದಿನಕ್ಕೆ ಕುಂಠಿತವಾಗ್ತಿದ್ದು ಆಗಸದ ಕಡೆ ನೋಡುವಂತಾಗಿದೆ. ಹವಾಮಾನ ಇಲಾಖೆ ಕೊಟ್ಟಿರೋ ಮುನ್ಸೂಚನೆ ನೋಡಿದ್ರೆ ಬರಗಾಲದ ಭಯ ಕಾಡುತ್ತಿದೆ. ಹೀಗಾಗಿ ಉತ್ತಮ ಮಳೆಯಾಗಲಿ ಅಂತ ಜನ ಕಣ್ಣರಳಿಸಿ ನೋಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.